ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ ಬಳಿಯ ವಿಶಾಲವಾದ ಪ್ರದೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮನರೇಗಾ ಬಚಾವೋ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಸಹ ಸಾವಿರಾರು ಜನರನ್ನು ಬಸ್ಗಳಲ್ಲಿ ಕರೆತರಲಾಗಿತ್ತು. ಅದರಂತೆ ಮಂಚೇನಹಳ್ಳಿಯಿಂದಲೂ ಸಹ ಜನರನ್ನು ಬಸ್ಗಳಲ್ಲಿ ಕರೆತರಲಾಗಿತ್ತು. ಮಂಚೇನಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಕಾಂಗ್ರೆಸ್ ಮುಖಂಡರು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ವೇಳೆ ಅನ್ನದ ಪ್ಯಾಕೆಟ್ಗಳನ್ನು ಹಾಗೂ ನೀರಿನ ಬಾಟಲ್ಗಳನ್ನು ಸಭೆಗೆ ಬರುವವರಿಗೆ ಕಾರ್ಯಕರ್ತರು ಹಂಚಿದ್ದಾರೆ. ಕೆಲವರು ಬಸ್ನಲ್ಲಿ ಕುಳಿತು ಉಪಹಾರ ಸೇವಿಸುತ್ತಿದ್ದರೆ, ಹಲವರು ಅನ್ನದ ಪ್ಯಾಕೆಟ್ಗಳು, ನೀರಿನ ಬಾಟಲ್ಗಳು ನೆಲದಲ್ಲಿ ಎಲ್ಲೆಂದರಲ್ಲಿ ಬಿದ್ದು ರಾರಾಜಿಸುತ್ತಿತ್ತು. ಹೊಟ್ಟೆ ಸೇರಬೇಕಾದ ಅನ್ನದ ತುತ್ತು ಮಣ್ಣು ಪಾಲಾಗಿತ್ತು. ಇದನ್ನು ಕಂಡು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪಾದಚಾರಿಗಳು ಹಾಗೂ ವಾಹನ ಸವಾರರು ಅನ್ನ ಬಿಸಾಡಿರುವವರ ವಿರುದ್ಧ ಕಿಡಿಕಾರುತ್ತಿದ್ದರು. ಇನ್ನು ಜನರನ್ನು ತುಂಬಿಸಿಕೊಂಡು ಕೆಎಸ್ಆರ್ಟಿಸಿ ಬಸ್ಗಳು ಮುಂದೆ ಹೋಗುತ್ತಿದ್ದರೆ, ಇನ್ನೊಂದೆಡೆ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಸಂಚರಿಸಬೇಕಾಗಿದ್ದ ವಾಹನ ಸವಾರರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸುಮಾರು 1 ಕಿಲೋಮೀಟರ್ನಷ್ಟು ದೂರ ವಾಹನಗಳು ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ ದೃಶ್ಯಗಳು ಕೂಡ ಕಂಡುಬಂದಿತು. ನಾಸಿರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.